ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಮುಂದಿನ 3-4 ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ನೀಡೋ ಸಾಧ್ಯತೆ ಇದೆ. ಈಗಾಗಲೇ ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವರಿಂದ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಸಲಹೆ ಪಡೆದಿದೆ. ಪಕ್ಷ ಹಾಗೂ ಸರ್ಕಾರವನ್ನ ಗಮನದಲ್ಲಿಟ್ಟುಕೊಂಡು ಇಬ್ಬರನ್ನು ಜೊತೆಯಾಗಿಸಿ ಸೂಕ್ತ ನಿರ್ಧಾರ ಮಾಡಿ ಅಂತ ಸಚಿವರು ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಇನ್ನು ದೆಹಲಿಗೆ ಸಿಎಂ ಡಿಸಿಎಂ ಅವರನ್ನ ಕರೆದು ಚರ್ಚೆ ಮಾಡ್ತೀವಿ, ಸಭೆಯಲ್ಲಿ ರಾಹುಲ್ ಗಾಂಧಿ ಕೂಡ ಇರ್ತಾರೆ, ಮುಂದೆ ಏನ್ ಮಾಡಬೇಕು ಅಂತ ಚರ್ಚಿಸಿ ತೀರ್ಮಾನ ಮಾಡ್ತೀವಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಡೆಲ್ಲಿಗೆ ಹೋದ್ಮೇಲೆ ನಾವು ಎಲ್ಲ ಇಂಪಾರ್ಟೆಂಟ್ 3-4 ಜನರಿಗೆ ಕರೆಸಿ ಮಾತಾಡ್ತೀವಿ. ಅದರಲ್ಲಿ ಚರ್ಚೆ ಆದಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕಾಗ್ತದೆ, ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಇನ್ನು 2-3 ದಿನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಕೈಗೊಳ್ಳೋ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಜೊತೆಗೆ ಪ್ರತ್ಯೇಕ ಮಾತುಕತೆಗೆ ಡಿಕೆ ಶಿವಕುಮಾರ್ ಈಗಾಗಲೇ ಸಮಯ ಕೇಳಿದ್ದಾರೆ ಎನ್ನಲಾಗಿದೆ. ಸಿಎಂ ಡಿಸಿಎಂ ಜೊತೆ ಮಾತನಾಡ್ತೇವೆ ಎಂಬ ಖರ್ಗೆ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷರು ಕರೆದರೆ ಹೋಗ್ತೇನೆ, ಹೈಕಮಾಂಡ್ ಏನೇ ತೀರ್ಮಾನ ಕೈಗೊಂಡ್ರೂ ಅದಕ್ಕೆ ನಾನು ಬದ್ಧ ಎಂದಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಹೈಕಮಾಂಡ್ ಯಾವಾಗ ಕರೆಯುತ್ತೋ ಆವಾಗ ನಾನು ಸಿಎಂ ಮಾತನಾಡಿಕೊಂಡು ಹೋಗ್ತೇವೆ ಎಂದಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರೀತಾರೆ ಹೋಗ್ತೀವಿ. ಸಿಎಂ ಡಿಸಿಎಂ ಜೊತೆಗೆ 6 ಮಂದಿ ಹಿರಿಯ ಸಚಿವರು ಸಹ ದೆಹಲಿಗೆ ಪ್ರಯಾಣಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಸಿಎಂ ಡಿಸಿಎಂರನ್ನ ದೆಹಲಿಗೆ ಕರೆದು ಮಾತನಾಡುವ ಹೈಕಮಾಂಡ್ ನಿರ್ಧಾರಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ಕೆಎನ್ ರಾಜಣ್ಣ, ಹೈಕಮಾಂಡ್ ನಡೆಯೇ ನನ್ನ ನಡೆ ಅಂದಿದ್ದಾರೆ. ಇನ್ನು ಖರ್ಗೆ ಅವರಿಗೆ ಎಲ್ಲಾ ಮಾಹಿತಿ ಇದೆ, ಈಗ ತೀರ್ಮಾನ ಆಗುತ್ತೆ ಅನ್ನೋ ನಂಬಿಕೆ ಇದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಎಲ್ಲರೂ ಕೇಳ್ತೀವಿ ಅಂದಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಿರುವಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ಜಗತ್ತಿನ ಅತಿದೊಡ್ಡ ಶಕ್ತಿ ಎಂದಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ಜಗತ್ತಿನ ಅತಿದೊಡ್ಡ ಶಕ್ತಿಯಾಗಿದೆ. ಜಡ್ಜ್ ಆಗಿರಲಿ, ಅಧ್ಯಕ್ಷರಾಗಿರಲಿ ಅಥವಾ ಯಾರೇ ಆಗಿರಲಿ, ನನ್ನನ್ನ ಸೇರಿಸಿ ಯಾರೇ ಆದರೂ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ಮಾತಿನ ಶಕ್ತಿಯೇ ಜಾಗತಿಕ ಶಕ್ತಿ. ಇನ್ನು ಮಾರ್ಮಿಕ ಪೋಸ್ಟ್ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್, ನಾನೇನು ಪೋಸ್ಟ್ ಮಾಡಿಲ್ಲ ಎಂದಿದ್ದಾರೆ. ನಾನೇನು ಪೋಸ್ಟ್ ಮಾಡಿಲ್ಲ. ನಾನು ಯಾವುದು ಪೋಸ್ಟ್ ಮಾಡಿಲ್ಲ. ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡಕ್ ಹೋಗಿಲ್ಲ. ನಾಟ್ ಪೋಸ್ಟೆಡ್. ಇನ್ನು ಡಿಕೆ ಟ್ವೀಟ್ಗೆ ಸಿಎಂ ಸಿದ್ದರಾಮಯ್ಯ ನೇರ ಕೌಂಟರ್ ಕೊಟ್ಟಿದ್ದಾರೆ. ಕರ್ನಾಟಕದ ಜನತೆಗೆ ನಾವು ಕೊಟ್ಟ ಮಾತು ಕೇವಲ ಘೋಷಣೆ ಅಲ್ಲ, ನಾವು ಜನತೆಗೆ ಕೊಟ್ಟ ಮಾತೇ ನಮಗೆ ಜಗತ್ತು ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಪೋಸ್ಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಡಿಕೆ ಶಿವಕುಮಾರ್ ಪೋಸ್ಟ್ ನಾನು ಕೂಡ ಬೆಳಗ್ಗೆ ನೋಡಿದೆ, ಆದ್ರೆ ಈ ಬಗ್ಗೆ ಡಿಸಿಎಂ ಡಿಕೆ ಅವರನ್ನೇ ಕೇಳಿ ಕ್ಲಾರಿಟಿ ಕೊಡ್ತಾರೆ ಅಂದಿದ್ದಾರೆ. ಇನ್ನು ಆ ಪೋಸ್ಟ್ ಬಗ್ಗೆ ಬೆಂಗಳೂರು, ದೆಹಲಿಯಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವ್ರ ಪೋಸ್ಟ್ ನಾನು ಕೂಡ ಬೆಳಗ್ಗೆ ನೋಡಿದ್ದೀನಿ, ಬಟ್ ಈ ಮಾತನ್ನ ಅವ್ರನ್ನ ಕೇಳಿದ್ರೆ ಯಾವ ಸಂದರ್ಭ ಏನು ಅಂತ ಅವ್ರು ಇದಕ್ಕೆ ಕ್ಲಾರಿಟಿ ಕೊಡ್ತಾರೆ. ಅದನ್ನ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗಬಹುದು, ಹಾವೇರಿಯಲ್ಲಿ ಕೇಳೋದಕ್ಕೆ ಉತ್ತರ ಸಿಗೋಲ್ಲ. ಇತ್ತ ಡಿಕೆ ಶಿವಕುಮಾರ್ ಪೋಸ್ಟ್ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಟ್ಯಾಗ್ ಮಾಡಲು ಮರೆತಿದ್ದಾರೆ ಅಂದಿದೆ.
ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ಯಾವುದೇ ಕಾರಣ ಇಲ್ಲ. ಇನ್ನು ಅಧಿಕಾರ ಹಸ್ತಾಂತರದ ಬಗ್ಗೆ ಒಪ್ಪಂದ ಆಗಿದೆ ಅಂತ ನನಗೆ ತಂದೆಯವರಾಗ್ಲಿ ಬೇರೆಯವರಾಗ್ಲಿ ಹೇಳಿಲ್ಲ. ಹೀಗಂತ ಸಿಎಂ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಹೇಳಿದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನಂಗೆ ಕಾಣಿಸ್ತಿಲ್ಲ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ, ಹಗರಣ ಅಂತ ಏನಿಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, MLAಗಳು ಅವ್ರ ಪರವಾಗಿದ್ದಾರೆ. ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣಿಸ್ತಿಲ್ಲ. ನನಗೆ ತಂದೆಯವರಾಗಲಿ ಅಥವಾ ಬೇರೆ ಇನ್ಯಾವುದೇ ನಾಯಕರಾಗಲಿ ಆ ರೀತಿ ಒಪ್ಪಂದ ಆಗಿತ್ತು ಅನ್ನೋದ್ರ ಬಗ್ಗೆ. ಒಕ್ಕಲಿಗರ ಸಂಘ ಸಭೆ ನಡೆಸಿ ಡಿಕೆ ಪರ ಬ್ಯಾಟ್ ಬೀಸಿದೆ. ಡಿಕೆಗೆ ಸಿಎಂ ಸ್ಥಾನ ನೀಡುವಂತೆ ಠರಾವು ಮಂಡನೆ ಮಾಡಿದೆ. ಬೆಂಗಳೂರಿನಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಡಿಕೆ ಶಿವಕುಮಾರ್ ಚುನಾವಣೆಗೆ ಮುನ್ನ ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರು. ರಾಜ್ಯದ ಜನ ಅವರ ಕೈಗೆ ಪೆನ್ನು ಪೇಪರ್ ಕೊಟ್ಟಿದ್ದಾರೆ. ನಿದ್ದೆ ಊಟ ಬಿಟ್ಟು ರಾಜ್ಯ ಸುತ್ತಿ ಅಧಿಕಾರಕ್ಕೆ ತಂದಿದ್ದಾರೆ. ಹೀಗಾಗಿ ಅವರಿಗೆ ಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿದ್ರು. ಏನಂತ ಹೇಳ್ತಾ ಇದ್ರು, ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳ್ತಾ ಇದ್ರು. ರಾಜ್ಯದ ಜನ ಇವತ್ತು ಅವ್ರ ಕೈಗೆ ಪೆನ್ನು ಪೇಪರನ್ನು ಕೊಡೋದ್ರ ಮುಖಾಂತರ ವೋಟ್ ಹಾಕಿ ಇಡೀ ಕಾಂಗ್ರೆಸ್ ಪಕ್ಷವನ್ನು 136 + 140 ಸೀಟುಗಳನ್ನ ಗೆಲ್ಲೋದ್ರ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಈ ಅಧಿಕಾರಕ್ಕೆ ಬರಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಅಧ್ಯಕ್ಷರಾಗಿ ಶ್ರಮಪಟ್ಟು ರಾತ್ರಿ ಹಗಲು ನಿದ್ದೆ ಊಟ ಇಲ್ಲದೆ ರಾಜ್ಯವನ್ನು ಸುತ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರು ಪಟ್ಟಂಥ ಕಷ್ಟ, ಅವರು ಪಟ್ಟಂಥ ಕಷ್ಟಕ್ಕೆ, ಅವ್ರು ಪಟ್ಟಂಥ ಕೆಲಸ ಮಾಡಿದಂಥ ಕೆಲಸಕ್ಕೆ ಕೂಲಿ ಕೊಟ್ಟ ಮಾತಂಗೆ ನಡ್ಕೊಬೇಕು ಅಂತೇಳಿ ನಾವೆಲ್ಲ ಏನು ನಿರ್ದೇಶಕರಿದ್ದೀವಿ ರಾಜ್ಯ ವಕೀಲ ಸಂಘದ ಪರವಾಗಿ ಅವರ ಹೈಕಮಾಂಡ್ಗೆ ನಾವು ಆಗ್ರಹವನ್ನು ಈ ಒಂದು ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಒಂದೆಡೆ ಡಿಸಿಎಂ ಪರ ಒಕ್ಕಲಿಗರ ಸಂಘ ಬ್ಯಾಟ್ ಬೀಸಿದೆ. ಇನ್ನೊಂದೆಡೆ ಸಿದ್ದರಾಮಯ್ಯಗೆ ಶಕ್ತಿ ನೀಡಲು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಸಿದ್ಧವಾಗಿದೆ. ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಿದ್ರೆ ಹೋರಾಟ ಪಕ್ಕ ಅಂತ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ಒಂದು 2028ರ ಚುನಾವಣೆಯಲ್ಲಿ ಅದರ ಪ್ರತಿಫಲವನ್ನು ಕೂಡ ನೀವು ನೋಡಬೇಕಾಗ್ತದೆ ಅಂತ ಅನ್ನೋದನ್ನ ಈ ದಿವಸ ನಾವು ಹೈಕಮಾಂಡ್ ಕೂಡ ತಿಳಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು ಕ್ಷೇತ್ರವಾರು ವರದಿ ಸಿದ್ಧಪಡಿಸಲಾಗಿದೆ. ಒಂದು ವೇಳೆ ಸಿದ್ದರಾಮಯ್ಯರ ಸ್ಥಾನಕ್ಕೆ ಚ್ಯುತಿ ತಂದರೆ ಅಹಿಂದ ವರ್ಗಗಳು ಕೈಗೂಡಬಹುದು ಎಂಬ ಸಂದೇಶ ರವಾನಿಸಲು ಈ ವರದಿಯನ್ನ ಸಿದ್ಧಪಡಿಸಲಾಗಿದೆ. 224 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ 80% ಅಹಿಂದ ಸಮುದಾಯದ ಮತಗಳಿವೆ. ಅದರಲ್ಲೂ 42 ಕ್ಷೇತ್ರಗಳಲ್ಲಿ 80% ಅಹಿಂದ ಮತಗಳು ನಿರ್ಣಾಯಕವಾಗಿವೆ. 83ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ 70% ಅಹಿಂದ ಮತದಾರರಿದ್ದು 49 ಕ್ಷೇತ್ರಗಳಲ್ಲಿ 60ಕ್ಕಿಂತ ಹೆಚ್ಚು ಅಹಿಂದ ಮತದಾರರಿದ್ದಾರೆ. ಇನ್ನು 22 ಕ್ಷೇತ್ರಗಳಲ್ಲಿ 50ಕ್ಕಿಂತ ಹೆಚ್ಚು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದ ಮತದಾರರು ಇದ್ದಾರೆಂದು ವರದಿ ಸಿದ್ಧಪಡಿಸಲಾಗಿದೆ. 5 ಕ್ಷೇತ್ರಗಳಲ್ಲಿ 90ಕ್ಕೂ ಹೆಚ್ಚು ಅಹಿಂದ ಮತದಾರರಿದ್ದಾರೆ. ಹೀಗೆ ಪ್ರತಿ ಕ್ಷೇತ್ರದಲ್ಲೂ ಇರುವ ಅಹಿಂದ ಮತದಾರರ ಬಗ್ಗೆ ವರದಿ ಸಿದ್ಧಪಡಿಸಲಾಗಿದೆ. ಸಿದ್ದರಾಮಯ್ಯ ಹಠ ಬಿಟ್ಟು ಡಿ.ಕೆ. ಶಿವಕುಮಾರ್ಗೆ ಕುರ್ಚಿ ಬಿಟ್ಕೊಡ್ಲಿ, ಇಲ್ದಿದ್ರೆ ಸರ್ಕಾರವೇ ಪತನವಾಗಲಿದೆ ಅಂತ ಕಿತ್ತೂರಿನ ಮಡಿವಾಳೇಶ್ವರ ಮಠದ ವೀರೇಶ್ವರ ಶ್ರೀ ಭವಿಷ್ಯ ನುಡಿದಿದ್ದಾರೆ. ಕೈ ಎತ್ತಿ ಬಲ ತೋರಿಸಿ ಇಬ್ಬರು ಕೈ ಮಿಲಾಯಿಸಿ ಅಧಿಕಾರ ಮಾಡಿದ್ದಾರೆ. ಅದೇ ಪ್ರಕಾರ ಈಗ 2 ವರ್ಷ ಈ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಕೊಟ್ಟರೆ ಏನು ಫರ್ಕ್ ಆಗೋದಿಲ್ಲ. ಇಬ್ಬರು ಕೂಡೇ ಇರ್ತಾರೆ. ಈಗ ಹೆಂಗೆ ಇಬ್ಬರು ಕೂಡೇ ಇದ್ದರು ಹಂಗೆ ಇಬ್ಬರು ಕೂಡೇ ಇರ್ತಾರೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅಧಿಕಾರ ಕೊಡಲಿಲ್ಲ ಅಂತ ಕೇಳಿದ್ರೆ ಇಬ್ಬರು ಬೇರೆ ಬೇರೆ ಆಗ್ತಾರೆ. ಇನ್ನು 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಎದೆ ಕೊಟ್ಟು ನಿಂತವರು ಡಿಕೆ. ಒಂದು ಅವಕಾಶವನ್ನ ಆ ಪಕ್ಷದ ನಾಯಕರು ಮಾಡಿಕೊಡ್ಲಿ ಅಂತ ನಂಜಾವಧೂತ ಸ್ವಾಮೀಜಿ ಹೇಳಿದ್ದಾರೆ. ಎದೆ ಕೊಟ್ಟು ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ನಿಂತವಂಥವರು ಸಿದ್ದರಾಮಯ್ಯ ಶಿವಕುಮಾರ್ ಅವರು. ಹಾಗಾಗಿ ಒಂದು ಅವಕಾಶವನ್ನು ಆ ಪಕ್ಷದ ಹಿರಿಯರು ಮಾಡಿಕೊಡ್ಲಿ, ಕೊಟ್ಟ ಮಾತಿಗೆ ತಪ್ಪಿ ನೀಡಿದರೆ ಮೆಚ್ಚನ. ಡಿಸಿಎಂ ಪರ ಒಕ್ಕಲಿಗ ಮಠದ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಿರೋ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಕೆಎನ್ ರಾಜಣ್ಣ, ಸ್ವಾಮೀಜಿಗಳ ಮಧ್ಯಪ್ರವೇಶ ಸೂಕ್ತ ಅಲ್ಲ ಅಂದಿದ್ದಾರೆ. ಆದರೆ ರಾಜಕಾರಣದ ವಿಷಯದಲ್ಲಿ ಅವರು ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ.
2.5 ವರ್ಷಕ್ಕೆ ರಾಜೀನಾಮೆ ಕೊಡುವ ಮಾತಿದ್ದರೆ ಕೊಡಿ. ರಾಜೀನಾಮೆ ಕೊಟ್ಟು ಸುರಕ್ಷಿತವಾದ ದಕ್ಷ ಆಡಳಿತವನ್ನ ನಡೆಸಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಆಗ್ರಹಿಸಿದ್ದಾರೆ. ಇನ್ನು ಪಕ್ಷಕ್ಕೆ ದುಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ನಿರ್ಮಲಾನಂದನಾಥ ಶ್ರೀ ಹೇಳಿದ್ದಾರೆ. ಇದಿಷ್ಟೇ ಹೊರತು ಸ್ವಾಮೀಜಿ ರಾಜಕೀಯದಲ್ಲಿ ಭಾಗಿಯಾಗಿಲ್ಲ ಅಂತ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ದಿನೇ ದಿನೇ ಕಗ್ಗಂಟಾಗ್ತಾ ಹೋಗ್ತಿದೆ. ಈ ಮಧ್ಯೆ ಇದೇ ವಿಚಾರವಾಗಿ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ಪ್ರತಿಕ್ರಿಯಿಸಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರವನ್ನ ನಾನು ನಿರ್ಧಾರ ಮಾಡೋದಲ್ಲ, ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ಸಿಎಂ ಯಾರಾದ್ರೂ ನನಗೋಕೆ, ರಾಜ್ಯಕ್ಕೆ ಒಳ್ಳೇದಾಗ್ಬೇಕಷ್ಟೇ ಅಂತ ರಮ್ಯಾ ಹೇಳಿದ್ದಾರೆ. ಆ್ಯಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದನ್ನ, ಗೊತ್ತಾ. ಇದು ಸೀನಿಯರ್ ಲೀಡರ್ಸು, ಖರ್ಗೆ ಸರು, ರಾಹುಲ್ ಜಿ ಅವರು, ಸೋನಿಯಾ ಮೇಡಮ್ ಅವರು, ಕೆ.ಸಿ. ವೇಣುಗೋಪಾಲು ಮತ್ತು ಸುರ್ಜೇವಾಲಾ ಅವರು ಕೂತ್ಕೊಂಡು ಚರ್ಚೆ ಮಾಡೋದು, ಅವ್ರ ನಿರ್ಧಾರ ತಗೊಳ್ಳೋದು. ಇದರಲ್ಲಿ ನಂದೇನು ಹೇಳಿಕೆ ಇಲ್ಲ. ಐ ಥಿಂಕ್ ಆಲ್ ದ ಲೀಡರ್ಸ್ ಆರ್ ವೆರಿ ಕೇಪಬಲ್. ನನಗೆ ಯಾರು ಬಂದರೂ ಇಟ್ಸ್ ಆಬ್ಸಲ್ಯೂಟ್ಲಿ ಫೈನ್ ವಿತ್ ಮೀ, ಬಟ್ ವಿ ನೀಡ್ ಸಮನ್ ವೆರಿ ಕೇಪಬಲ್ ಹೂ ಕ್ಯಾನ್ ಟೇಕ್ ಕೇರ್ ಆಫ್ ಆಲ್ ದ ಪ್ರಾಬ್ಲಮ್ಸ್. ಜೊತೆಯಾಗಿ ಹೆಜ್ಜೆ ಹಾಕಿದ್ಲು, ಹೊಸ ಬಾಳಿಗೆ ಮುನ್ನುಡಿ ಬರೆದಿದ್ಲು. ಆದರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ 6 ತಿಂಗಳಿಗೆ ಈಕೆಯ ಕನಸುಗಳಿಗೆ ಕೊಳ್ಳಿ ಬಿದ್ದಿದೆ. ಈ ಸುಂದರಿ ಬದುಕು ದುರಂತ ಅಂತ್ಯ ಕಂಡಿದೆ. ಶಿವಮೊಗ್ಗದ ಭದ್ರಾವತಿಯ ಡಿಬಿ ಹಳ್ಳಿಯ ಈ ಲತಾಳನ್ನ ಶಿಕಾರಿಪುರದ ಗುರುರಾಜ್ ಜೊತೆ ಕಳೆದ ಏಪ್ರಿಲ್ನಲ್ಲಿ ಮದುವೆ ಮಾಡಿದ್ರು. ಭದ್ರಾ ಡ್ಯಾಂನ ಕೆಪಿಸಿಎಲ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಗುರುರಾಜ್ಗೆ 60 ಲಕ್ಷಕ್ಕೂ ಹೆಚ್ಚು ವರದಕ್ಷಿಣೆ ಕೊಟ್ಟು ಧಾರೆ ಎರೆದು ಕೊಟ್ಟಿದ್ರು. ಆದರೆ ಮದುವೆಯಾದ 6 ತಿಂಗಳಲ್ಲಿ ಪತಿ, ಅತ್ತೆ, ನಾದಿನಿ ಮತ್ತು ನಾದಿನಿ ಭಾವ ಮತ್ತಷ್ಟು ವರದಕ್ಷಿಣೆಗಾಗಿ ಲತಾಗೆ ಕಿರುಕುಳ ಕೊಟ್ಟಿದ್ದಾರೆ. ಇದರಿಂದ ನೊಂದ ಲತಾ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಘಟನಾ ಸ್ಥಳದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಮೃತ ಲತಾಳ ಶವ ಪತ್ತೆಯಾಗಿದೆ. ಅಮೆರಿಕದ ಕೆಲವು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಭಾರತೀಯರ ವಿರುದ್ಧ ಜನಾಂಗೀಯ ನಿಂದನೆ ಮಾಡಲು ಅಮಾಯಕ ವ್ಯಕ್ತಿಯೊಬ್ಬನ ಫೋಟೋವನ್ನ ಬಳಕೆ ಮಾಡಲಾಗಿದೆ. ಮಹಾರಾಷ್ಟ್ರ ಮೂಲದ ರಾಜೇಂದ್ರ ಪಾಂಚಾಲ್ ಅವರ ಹಳೆ ಫೋಟೋವನ್ನ ಬಳಸಿ ಕೆಲ ಕಿಡಿಗೇಡಿಗಳು ಭಾರತೀಯರ ಜನಾಂಗೀಯ ನಿಂದನೆಯನ್ನ ಮಾಡಿದ್ದಾರೆ. ರಾಜೇಂದ್ರ ಪಾಂಚಾಲ್ 1 ವರ್ಷದ ಮಗುವಿದ್ದಾಗ ಮುಖ ಕೆಳಗೆ ಮಾಡಿ ಬಿದ್ದಿದ್ರಿಂದ ದವಡೆಗೆ ತೀವ್ರ ಗಾಯವಾಗಿತ್ತು. ಈ ಗಾಯ ಟೆಂಪರೋ ಮ್ಯಾಂಡಿಬುಲರ್ ಜಾಯಿಂಟ್ ಆಂಕೈಲೋಸಿಸ್ ಎಂಬ ಅಪರೂಪದ ಸಮಸ್ಯೆಗೆ ಕಾರಣವಾಗಿತ್ತು. ರಾಜೇಂದ್ರ ಪಾಂಚಾಲ್ ದವಡೆ ತಲೆಬುರುಡೆಗೆ ಬೆಸೆದುಕೊಂಡು ಬಾಯನ್ನೇ ತೆರೆಯದಂತಾಗಿತ್ತು. 38 ವರ್ಷಗಳ ಕಾಲ ರಾಜೇಂದ್ರ ಪಾಂಚಾಲ್ ದ್ರವಾಹಾರವನ್ನಷ್ಟೇ ಸೇವಿಸಿದ್ರು. ಆದ್ರೀಗ ರಾಜೇಂದ್ರ ಪಾಂಚಾಲ್ ಹಳೆ ಫೋಟೋ ಮತ್ತೆ ವೈರಲ್ ಆಗಿದೆ. ಅಮೆರಿಕ ಮೂಲದ ಕೆಲ ಕಿಡಿಗೇಡಿಗಳು ಭಾರತೀಯರನ್ನ ನಿಂದಿಸಲು ರಾಜೇಂದ್ರ ಪಾಂಚಾಲ್ ಅವರ ಹಳೆ ಫೋಟೋವನ್ನ ಬಳಕೆ ಮಾಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ಭಾರತದ ಆಲ್ರೌಂಡರ್ ದೀಪ್ತಿ ಶರ್ಮಾ ಭಾರಿ ಮೊತ್ತಕ್ಕೆ ಬಿಕಾರಿಯಾಗಿದ್ದಾರೆ. ದೀಪ್ತಿ ಅವರನ್ನ ಯುಪಿ ವಾರಿಯರ್ಸ್ ಫ್ರಾಂಚೈಸಿ 3 ಕೋಟಿ 20 ಲಕ್ಷ ನೀಡಿ ಖರೀದಿ ಮಾಡಿದೆ. ಮುಂಗಾರು ಮಳೆಯಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ಸರ್ಕಾರ ಹೆಚ್ಚುವರಿಯಾಗಿ 1033 ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡಿದೆ. 1033 ಕೋಟಿ ರೂಪಾಯಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಲಿದ್ದಾರೆ. ಹೀಗಾಗಿ ಉಡುಪಿ ನಗರ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಮೋದಿ ಸುಮಾರು 15 ನಿಮಿಷಗಳ ಕಾಲ ರೋಡ್ ಶೋ ನಡೆಸಲಿದ್ದಾರೆ. ರೋಡ್ ಶೋ ಮಾರ್ಗದಲ್ಲಿ ಕಟ್ಟೆಚ್ಚರ ವಹಿಸಿದ್ದು ಭದ್ರತೆಗಾಗಿ 3000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಸಂಬಂಧ ವಿನ್ಸೋ ಗೇಮ್ಸ್ ಸಂಸ್ಥೆಯ 2 ನಿರ್ದೇಶಕರನ್ನ ಇಡಿ ಬಂಧಿಸಿದೆ. ಸೌಮ್ಯ ಸಿಂಗ್ ರಾಥೋಡ್ ಹಾಗೂ ಪವನ್ ನಂದಾ ಬಂಧಿತರು. ಬೆಂಗಳೂರು, ದೆಹಲಿ ಸೇರಿ ಹಲವೆಡೆ ಇಡಿ ದಾಳಿ ನಡೆಸಿದ ವೇಳೆ ಅಕ್ರಮ ಹಣ ವರ್ಗಾವಣೆಯಾಗಿರುವುದು ಪತ್ತೆಯಾಗಿತ್ತು. ಸೋಹನ್ ಎಂ ರೈ ಎಂಬ ಯುವಕನೊಬ್ಬ ಕೃತಕ ಬುದ್ಧಿಮತ್ತೆ ಚಾಲಿತ ಮಾಮ್ ಎಂಬ ಸಾಧನವನ್ನ ಆವಿಷ್ಕರಿಸಿದ್ದಾನೆ. ಈ ಸಾಧನವು ಹೊಟ್ಟೆ ಹಸಿವನ್ನ ಪತ್ತೆ ಹಚ್ಚಿ ಸ್ವಯಂ ಚಾಲಿತವಾಗಿ ಆನ್ಲೈನ್ ಆಪ್ ಮೂಲಕ ಆಹಾರ ಆರ್ಡರ್ ಮಾಡುತ್ತದೆ. ಕ್ಲೌಡ್ ಎಐ ಬಳಸುವ ಈ ಆವಿಷ್ಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ವಿಶಿಷ್ಟ ಜೀವ ವೈವಿಧ್ಯತೆ ಸಂರಕ್ಷಿಸಲು ನ್ಯೂಜಿಲೆಂಡ್ ಸರ್ಕಾರ ಕಾಡು ಬೆಕ್ಕುಗಳನ್ನು ಕೊಲ್ಲಲು ನಿರ್ಧರಿಸಿದೆ. ನ್ಯೂಜಿಲೆಂಡ್ ಬರಭಕ್ಷಕ ಮುಕ್ತ 2050 ಅಭಿಯಾನದಡಿ ಕಾಡು ಬೆಕ್ಕುಗಳನ್ನು ಕೊಲ್ಲಲು ಮುಂದಾಗಿದೆ. ಇದೇ ಮೊದಲ ಬಾರಿಗೆ ಕಾಡು ಬೆಕ್ಕನ್ನ ಪರಭಕ್ಷಕ ಪಟ್ಟಿಗೆ ಸೇರಿಸಲಾಗಿದೆ.
ಕಬಡ್ಡಿ ವಿಶ್ವಕಪ್ ಗೆದ್ದು ಬಂದ ಆಟಗಾರ್ತಿ ಕನ್ನಡತಿ ಧನಲಕ್ಷ್ಮಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕುಟುಂಬಸ್ಥರು ಮತ್ತು ಕಬಡ್ಡಿ ಅಸೋಸಿಯೇಷನ್ನಿಂದ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು.